ಓಂ ಶಾಂತಿ ವೀಕ್ಷಕರೇ, ಭಕ್ತರ, ಅಭಿಮಾನಿಗಳೇ, ಮಿತ್ರರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ವಶೀಕರಣ, ವಿದ್ವೇಷಣ ಅಥವಾ ಮೆಸ್ಮರಿಸಮ್ ಭಾಗ 1 ನಾನು ಆಲ್ರೆಡಿ ವಿಡಿಯೋ ಮಾಡಿ ಇದೇ ಯೂಟ್ಯೂಬಲ್ಲಿ ನಾನು ಶೇರ್ ಮಾಡಿದ್ದೀನಿ. ಆದರೆ ಈ ಮೆಸ್ಮರಿಸಮ್ ಅಥವಾ ಹಿಪ್ನಾಟಿಸಮ್ ಅಥವಾ ಬ್ರೈನ್ ಮ್ಯಾಪ್ ಅಥವಾ ಪುನರ್ಜನ್ಮ ಬಗ್ಗೆ ಎಲ್ಲ ನೀವು ಕೇಳಿದ್ರೆ, ಕೆಲವರಿಗೆ ಏನೋ ಒಂದು ಲೋಟ ಮತ್ತು ಪದಾರ್ಥ ಕೊಟ್ಟು ಅಥವಾ ಇಂಜೆಕ್ಷನ್ ಹಾಕಿ ಪೊಲೀಸ್ನವರು CBI COD ಇತ್ಯಾದಿ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಭದ್ರತಾ ಮಂಡಳಿ ಆಫೀಸರ್ಸು, ರಕ್ಷಣಾ ಆಫೀಸರ್ಸು ಕಳ್ಳಕಾಕರಿಗೆ, ಉಗ್ರವಾದಿಗಳಿಗೆ ಅಥವಾ ತಪ್ಪು ಮಾಡಿದವ್ರಿಗೆ ಈ ಬ್ರೈನ್ ಮಾಪ್ಗೆ ಒಳಪಡಿಸ್ತಾರೆ. ಇಂಜೆಕ್ಷನ್ನು ಅಥವಾ ಏನೋ ಒಂದು ಲೋಟದಲ್ಲಿ ಮತ್ತು ಪದಾರ್ಥ ಹಾಕಿ ಅವ್ರನ್ನ ಒಂದು ಚೇರ್ ಮೇಲೆ ಕೂರಿಸಿ ಅಲ್ಲಿ ಒಬ್ಬ ಡಾಕ್ಟ್ರ್ ಇರ್ತಾರೆ. ಇಷ್ಟೇ ಪ್ರಮಾಣದ ಡೋಸೇಜ್ ಇಂಜೆಕ್ಷನ್ ಅಥವಾ ಮಾತ್ರೆ ಅಥವಾ ಯಾವುದೋ ಒಂದು ಮತ್ತು ಪದಾರ್ಥ ಕೊಟ್ಟು ಅವ್ರಿಗೆ ಕುಡಿಸಿ ಸ್ವಲ್ಪ ಅರೆ ಬರೆ ಜ್ಞಾನ ತಪ್ಪೋಗಂಗೆ ಮಾಡಿ, ಇನ್ನು ಅರೆ ಬರೆ ಎಚ್ಚರವಾಗಿರೋಂಗೆ ಮಾಡಿ ಅವ್ರ ಕೈಯಲ್ಲಿ ಸತ್ಯಾಂಶನ ಹೇಳ್ಸ್ಕೊಳ್ತಾರೆ. ಅವ್ರು ಏನೇನು ತಪ್ಪು ಮಾಡಿದ್ದಾರೆ, ಅವ್ರ ಜೊತೆ ಯಾರ್ಯಾರು ಸೇರಿದ್ರು, ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಪಡ್ಕೊಳ್ತಾರೆ. ಇದಕ್ಕೆ ಕೋರ್ಟ್ ಪರ್ಮಿಷನ್ ಬೇಕಾಗುತ್ತೆ. ಯಾಕೆಂದರೆ ಅವ್ರ ಆರೋಗ್ಯ ಸರಿ ಇದೆಲ್ಲ ನೋಡ್ಕೋಬೇಕಾಗುತ್ತೆ. ಅದರ ಆಧಾರದ ಮೇಲೆ ಕೋರ್ಟಿಂದ ಪರ್ಮಿಷನ್ನು, ಡಾಕ್ಟ್ರ್ ಸರ್ಟಿಫಿಕೇಟ್ ಎಲ್ಲ ಆದಮೇಲೆ ಟೆಸ್ಟ್ ಮಾಡ್ಬೋದು ಅಂತ ಕನ್ಫರ್ಮ್ ಆದಮೇಲೆ ಮಾಡ್ತಾರೆ. ಆದರೆ ಅನಾದಿ ಕಾಲದಿಂದ ಈ ವಶೀಕರಣ ಅನ್ನೋದಿತ್ತು. ಕಣ್ಣುಗಳಿಂದ ಇನ್ನೊಬ್ಬರ ಕಣ್ಣುಗಳಿಗೆ ನಾವು ದೃಷ್ಟಿ ಹಾಯಿಸಿ, ಅವ್ರ ಕಣ್ಣಲ್ಲಿ ನಮ್ಮ ಕಣ್ಣನ್ನು ನೇರವಾಗಿ ದೃಷ್ಟಿ ಹಾಯಿಸಿ ನಮ್ಮ ಪ್ರಾಣಶಕ್ತಿಯನ್ನು ಅವ್ರಿಗೆ ಬಿಟ್ಟು ಅವ್ರಿಗೆ ಜ್ಞಾನ ತಪ್ಪೋಗಂಗೆ ಮಾಡಿ, ಅಂದರೆ ಯೋಗ ನಿದ್ರೆಗೆ ಹೋಗಂಗೆ ಮಾಡಿ, ನಾವೇ ಅವ್ರ ಶರೀರದಲ್ಲಿ ಸೇರ್ಕೊಳ್ಳೋ ಥರ ಆಗಿ ನಮ್ಮ ಆಜ್ಞೆಯನ್ನು ಅವ್ರು ಪಾಲಿಸಬೇಕು. ಸತ್ತೋಗಂದ್ರೆ ಅವರು ಸತ್ತೋಗ್ತಾರೆ, ಬಿದ್ದೋಗಂದ್ರೆ ಬಿದ್ದೋಗ್ತಾರೆ, ಬಟ್ಟೆ ಬಿಚ್ಚಂದ್ರೆ ಬೀಸ್ತಾರೆ, ಕೂತ್ಕೊಂಡ್ರೆ ಕೂತ್ಕೊತಾರೆ, ನಿಂತ್ಕೊಂತಾರೆ. ಇನ್ನೊಬ್ಬರನ್ನ ಸಾಯಿಸು ಅಂದರೆ ಸಾಯಿಸ್ಬಿಡ್ತಾರೆ. ಅಂದರೆ ನಾವು ಏನು ಆಜ್ಞೆ ಮಾಡಿದ್ರೆ ಅವರು ಆ ರೀತಿ ನಡ್ಕೊಳ್ತಾರೆ. ಅವ್ರನ್ನ ನಾವು ವಶ ಮಾಡ್ಕೊಳ್ತೀವಿ. ಇದು ಮೊದಲನೇದು. ಹಾಗೆ ಸರ್ಕಸ್ನಲ್ಲಿ ಪ್ರಾಣಿಗಳು, ಸರ್ಕಸ್ನಲ್ಲಿ ಆನೆ, ಕುದುರೆ, ಮೊಲ, ನಾಯಿ, ಬೆಕ್ಕು, ಚಿರತೆ, ಹುಲಿ, ಸಿಂಹ ಇತ್ಯಾದಿ ಪ್ರಾಣಿಗಳು ಕೂಡ, ಕೋತಿಗಳು, ಸರ್ಪಗಳು ಇತ್ಯಾದಿ ಪ್ರಾಣಿಗಳು ಕೂಡ, ಗಿಳಿಗಳು, ಪಾರಿವಾಳಗಳು, ಗರುಡ, ಗಿಡುಗ ಇತ್ಯಾದಿ ಕೋಳಿಗಳು ಕೂಡ ಸರ್ಕಸ್ನಲ್ಲಿ ತಮ್ಮ ಅಧೀನಕ್ಕೆ ವಶ ಮಾಡಿಕೊಂಡು ಆ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಅವುಗಳ ಕೈಯಿಂದ ಚಮತ್ಕಾರಿಕ ಕೆಲಸಗಳನ್ನು ಮಾಡಿಸ್ತಾರೆ ಸರ್ಕಸ್ನಲ್ಲಿ. ಇದೆಲ್ಲ ಎಲ್ಲಿಂದ ಸಾಧ್ಯ? ಇದೇ ವಶೀಕರಣ, ನಮ್ಮಲ್ಲಿರೋ ಪ್ರಾಣಶಕ್ತಿ. ಮೇಯ್ನು ನಮ್ಮಲ್ಲಿ ಪ್ರಾಣ ಸಂಸ್ಕರಣೆ ಆಗಬೇಕು, ಸೇವ್ ಆಗಬೇಕು, ಪ್ರಾಣ ಸ್ಟೋರೇಜ್ ಆಗಬೇಕು. ಹೆಚ್ಚಿನ ಶಕ್ತಿ ನಮ್ಮಲ್ಲಿ ಪ್ರಾಣಶಕ್ತಿ ಸ್ಟೋರೇಜ್ ಆದರೆ, ರಕ್ಷಣೆ ಮಾಡಿಕೊಂಡ್ರೆ, ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ, ಸಮಯ ಬಂದಾಗ ಯಾರಿಗಾದರೂ ವರ ಕೊಡಲಿಕ್ಕೂ ಕೂಡ ಇದೇ ಆಗೋದು. ಯಾರಿಗಾದರೂ ವರ ಕೊಡಬೇಕಂದ್ರೆ ನಮ್ಮ ಕೈಯಿಂದ ಪ್ರಾಣಶಕ್ತಿ ಅವ್ರಿಗೆ ಹೋಗುತ್ತೆ, ಆಶೀರ್ವಾದ ರೂಪದಲ್ಲಿ. ಹಾಗೆ ನಾವು ಯಾರಿಗಾದರೂ ಶಾಪ ಕೊಡಬೇಕಂದ್ರೆ ನಮ್ಮ ಕೈಯಿಂದನೂ ಹೋಗುತ್ತೆ. ಕೈನಲ್ಲಿ ನೀರು ಹಾಕ್ಕೊಂಡು ಅವ್ರ ಮೇಲೆ ಎಸ್ತರೆ ಅದು ಶಾಪ ಆಗುತ್ತೆ, ಅವರು ಶಾಪಗ್ರಸ್ತರಾಗ್ತಾರೆ. ಅಥವಾ ನಮ್ಮ ಕಣ್ಣುಗಳಿಂದ ಮಂದಹಾಸ ಬೀರಿದರೆ, ಸಂತೋಷವಾಗಿ ಆನಂದವಾಗಿ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ನಾವು ಬಯಸಿದರೆ, ನಮ್ಮ ಕಣ್ಣುಗಳಲ್ಲಿ ಆನಂದವನ್ನು ಬೀರಿದರೆ, ಮಂದಹಾಸ ಬೀರಿದರೆ ನಮ್ಮ ಕಣ್ಣುಗಳಿಂದ ಅವ್ರಿಗೆ ಶಕ್ತಿ ಹೋಗುತ್ತೆ, ಉತ್ತಮವಾದ ಶಕ್ತಿಗಳು, ಒಂದು ಉತ್ತಮವಾದ ತರಂಗಗಳು ಹೋಗುತ್ತೆ, ಎನರ್ಜಿ ಹೋಗುತ್ತೆ, ಯೋಗ ಶಕ್ತಿ, ತಪಶಕ್ತಿ ಹೋಗುತ್ತೆ ನಮ್ಮಿಂದ ಅವ್ರಿಗೆ. ಆವಾಗ ಅವ್ರಿಗೆ ಒಳ್ಳೆಯದಾಗುತ್ತೆ. ಅವ್ರು ಬರೀ 1 ಕಿಲೋಮೀಟ್ರಲ್ಲಿರಲಿ, 2 ಕಿಲೋಮೀಟ್ರಲ್ಲಿರಲಿ, 10 ಕಿಲೋಮೀಟ್ರಲ್ಲಿ, 1000 ಲಕ್ಷ ಕೋಟಿ ಕಿಲೋಮೀಟ್ರಲ್ಲಿರಲಿ, ನಮ್ಮಿಂದ ಹೋಗ್ತಕ್ಕಂಥ ಯೋಗಶಕ್ತಿ ವಿತಿನ್ ಸೆಕೆಂಡ್ಗಳಲ್ಲಿ ಕೋಟಿ ಕಿಲೋಮೀಟ್ರ್ ತಲುಪುತ್ತೆ. ಹಾಗೆ ಎಲ್ಲೋ ದೂರದಲ್ಲಿರೋರು, ಎಲ್ಲೋ ಕೂತಿರೋರ ಜೊತೆ ನಾವು ಸಂಪರ್ಕ ಬೆಳೆಸ್ಬೋದು. ಅಂದರೆ ನಾವು 2 ಕಣ್ಣು ಮುಚ್ಚಿ ನಮ್ಮ 3ನೇ ತ್ರಿನೇತ್ರ ಅಂತೀವಲ್ಲ, ದಿವ್ಯ ದೃಷ್ಟಿಯಿಂದ ನಾವು ಏನೋ ಒಂದು ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ರೆ ಅವ್ರಿಗೆ ಅದು ಗೊತ್ತಾಗುತ್ತೆ. ಎಷ್ಟೋ ಸಾರಿ ನಿಮ್ಮ ಮನೆಗಳಿಗೆ 6 ತಿಂಗಳು, ವರ್ಷ, 2 ವರ್ಷ ಆಗಿರುತ್ತೆ, ಯಾರೋ ಒಬ್ಬರು ನೆಂಟರು
ಬಂಧುಗಳು ಮಿತ್ರರು ಅವ್ರ ಫೋನ್ ನಂಬರ್ ಕೂಡ ನಿಮ್ಮ ಹತ್ರ ಇರೋಲ್ಲ. ಈಗ ನಿಮ್ಮ ಕಾಂಟ್ಯಾಕ್ಟಲ್ಲಿ ಅವ್ರ ನಂಬರ್ ಕೂಡ ಇರೋಲ್ಲ. ಆದರೂ ನೀವು ತಿಳ್ಕೊತಾ ಇರ್ತೀರ. ಒಬ್ಬ ಫ್ರೆಂಡ್ ಇದ್ದ ಒಂದೂರಲ್ಲಿ, ಅಥವಾ ಫ್ರೆಂಡ್ ಇದ್ಲು, ನಾವೆಲ್ಲ ಅಕ್ಕಪಕ್ಕ ಮನೆಗಳಲ್ಲಿದ್ವಿ. ಆಮೇಲೆ ಆ ಊರು ಬಿಟ್ಟು ನಾವು ಈ ಊರಿಗೆ ಬಂದುಬಿಟ್ವಿ, ಈ ಊರು ಬಿಟ್ಟು ಇನ್ನೊಂದು ಊರು ಬಿಟ್ಟು ಹಿಂಗಾಗೋಯ್ತು. ಸುಮಾರು 10 ವರ್ಷ ಆಯಿತು ಅವ್ರನ್ನ ನೋಡಿ. ಇವಾಗ ಅವ್ರು ಹೆಂಗಿದಾರೋ ಹೆಂಗಿಲ್ವೋ ಅಂತ ನಾವು ಅಂದ್ಕೊತೀವಿ, ನಾವು ತಿಳ್ಕೊತೀವಿ. ಜಸ್ಟ್ ಅರ್ಧ ಗಂಟೆಯಲ್ಲಿ ಅವ್ರು ನಮ್ಮ ಮನೆ ಹತ್ರ ಬಂದುಬಿಟ್ಟಿರ್ತಾರೆ. ಆಮೇಲೆ ಅವ್ರು ಬಂದು ನಮ್ಮ ಮನೇಲಿ ಕೂತ್ಕೊಂಡು ಹೇಳ್ತಾರೆ. ಏನಂತ ಹೇಳ್ತಾರೆ? ಅಯ್ಯೋ ನಿಮ್ಮ ನಂಬರ್ ನನ್ನ ಹತ್ರ ಇಲ್ಲ, ನೀವೆಲ್ಲೋ ಹೋಗ್ಬಿಟ್ರಿ, ಯಾವ ಊರಿಗೆ ಹೋಗ್ಬಿಟ್ರಿ ಗೊತ್ತಿಲ್ಲ, 10 ವರ್ಷ ಆಯಿತು ನಿಮ್ಮನ್ನು ನೋಡಿ. ಆಮೇಲೆ ಹೆಂಗೋ ಯಾರೋ ಒಬ್ಬರು ಸಿಕ್ಕಿನಿ, ನಿಮ್ಮ ನಂಬರ್ ಕೊಟ್ಟರು. ಆಮೇಲೆ ಇವಾಗ ನಾವು ಬಂದ್ವಿ ನಿಮ್ಮ ಮನೆಗೆ, ಅಡ್ರೆಸ್ ಕೊಟ್ಟರು, ಹುಡ್ಕೊಂಡು ಬಂದ್ವಿ, ನೀವು ನಂಬರ್ ಕೂಡ ಇರಲಿಲ್ಲ, ಈ ರೀತಿ ಹೇಳ್ತಾರೆ. ಅಥವಾ ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಸಿಗ್ಬಿಡ್ತಾರೆ ಮುಖಾಮುಖಿ. ಎಷ್ಟೋ ವರ್ಷಗಳಾಗಿರ್ತಾವೆ ಅವ್ರು ನೋಡಿ. ಅವ್ರ ನಂಬರ್ ನಿಮ್ಮ ಹತ್ರ ಇರೋಲ್ಲ, ನಿಮ್ಮ ನಂಬರ್ ಅವ್ರ ಹತ್ರ ಇರೋಲ್ಲ. ಅವ್ರ ಅಡ್ರೆಸ್ ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಅಡ್ರೆಸ್ ಅವ್ರಿಗೆ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ರೈಲ್ವೆ ಸ್ಟೇಷನಲ್ಲಿ ಸಿಗ್ಬಿಡ್ತಾರೆ. ಎಲ್ಲೋ ಒಂದು ವಾರಣಾಸಿನೋ ಧರ್ಮಸ್ಥಳನೋ ತಿರುಪತಿನೋ ಅಲ್ಲೇ ಒಂದು ಕಡೆ ಸಿಗ್ಬಿಡ್ತಾರೆ. ಈ ರೀತಿ ಅವ್ರು ಸಿಗ್ಬಿಟ್ಟಾಗ ಎಲ್ಲೆಲ್ಲಿದ ಖುಷಿ ನಿಮಗೆ ಆಗ್ಬಿಡುತ್ತೆ, ಸಂತೋಷ ಆಗ್ಬಿಡುತ್ತೆ. ಇದು ನೀವು ಆಲ್ರೆಡಿ ನೀವು ತಿಳ್ಕೊಂಡಿರ್ತೀರ. ಅವಾಗ 1 ಅವರ್ ಹಿಂದೆ, 2 ಅವರ್ ಹಿಂದೆ, ಅಥವಾ ಅವತ್ತು ತಿಳ್ಕೊಂಡಿರ್ತೀರ, ಅಥವಾ ರಾತ್ರಿ ತಿಳ್ಕೊಂಡಿರ್ತೀರ, ಬೆಳಗ್ಗೆ ಅವ್ರು ಸಿಗ್ತಾರೆ. ಅಥವಾ ಬೆಳಗ್ಗೆ ತಿಳ್ಕೊಂಡಿರ್ತೀರ, ಸಂಜೆ ಸಿಗ್ತಾರೆ. ನಿಮ್ಮಲ್ಲಿ ಎಷ್ಟು ಪವರ್ ಯೋಗಶಕ್ತಿ ಇರುತ್ತೆ ಅಷ್ಟು ಬೇಗನೆ ಅವರು ಸಿಗ್ತಾರೆ. ಇದನ್ನೇನಂತಾರೆ? ವಶೀಕರಣ. ನಿಮ್ಮಲ್ಲಿರೋ ಮನೋಬಲ, ಮನೋಶಕ್ತಿ, ಮೆಸ್ಮರಿಸಮ್, ಹಿಪ್ನಾಟಿಸಮ್, ಬ್ರೈನ್ ಮ್ಯಾಪ್ ಅಂತ ಕೂಡ ಹೇಳ್ಬೋದು. ಟೆಲಿಪತಿ ಅಂತ ಕೂಡ ಹೇಳ್ತಾರೆ. ಆದರೆ ಈ ವಿದ್ಯೆ ಮೆಸ್ಮರಿಸಮ್ ಅಂದರೆ ಒಬ್ಬ ವಿಜ್ಞಾನಿ ಹೆಸರು ಮೆಸ್ಮರಿನ್, ಫ್ರೆಂಚ್ ಮೆಸ್ಮರಿನ್ ಅನ್ನೋವನು ಪರದೇಶಿ ವಿಜ್ಞಾನಿ. 1784ರಲ್ಲಿ ಈ ರೀತಿ ವಶೀಕರಣ ಮಾಡ್ತಕ್ಕಂಥದ್ದು, ಮೆಸ್ಮರಿಸಮ್ ಮಾಡ್ತಕ್ಕಂಥದ್ದು, ತಮ್ಮ ಕಣ್ಣುಗಳಿಂದ ಇನ್ನೊಬ್ಬರನ್ನ ನೋಡಿ ಅವ್ರ ಕೈಯಲ್ಲಿ ಕೆಲಸಗಳು ಮಾಡಿಸ್ತಕ್ಕಂಥದ್ದು, ಇದನ್ನೆಲ್ಲ ತಾನೇ ಕೂತು ಪ್ರಾಕ್ಟೀಸ್ ಮಾಡಿ, ಧ್ಯಾನ ತಪಸ್ಸು ಮಾಡಿ. ಅವನೊಬ್ಬ ಬೇರೆ ದೇಶದವನು. ತಪಸ್ಸು ಧ್ಯಾನ ಯಾಕೆ ಮಾಡ್ದ? ಅವನೇನು ಮಾಡ್ದ? ಮೇಣದ ಬತ್ತಿಗೆ ಹೋಗ್ಬಿಟ್ಟು ಏನೋ ರೌಂಡ್ ಬರೆದ್ಬಿಟ್ಟು ಸೆಂಟ್ರಲ್ ಒಂದು ಪಾಯಿಂಟ್ ಇಟ್ಬಿಟ್ಟು ಅದನ್ನು ನೋಡಿಕೊಂಡು ಮಾಡ್ದ. ಯಾವುದೇ ದೇವ್ರನ್ನ ಅವನು ಇಟ್ಕೊಳ್ಳಿಲ್ಲ. ಆಲ್ರೆಡಿ ಇದು ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಿಂದ ಯುದ್ಧಗಳು ಮಾಡೋವಾಗ ದೃಷ್ಟಿವಿದ್ದ ಅಂದರೆ ಕಣ್ಣುಗಳಲ್ಲಿ ನೋಡಿಕೊಂಡು ಯುದ್ಧ ಮಾಡ್ತಕ್ಕಂಥದ್ದು. ಯಾರು ಹೆಚ್ಚು ಸಮಯ ಕಣ್ಣು ಮಿಟುಕಿಸ್ದೇ ಇರ್ತಾರೆ ಅವರು ಗೆದ್ದಿದ್ದಾರೆ ಅಂತ ಅರ್ಥ. ಯಾರು ಬೇಗನೆ ಮಿಟುಕಿಸ್ಬಿಡ್ತಾರೆ ಕಣ್ಣು, ಅವರು ಸೋತೋದ್ರು ಅಂತ. ಈ ರೀತಿ ಒಂದು ದೃಷ್ಟಿವಿದ್ದ. ಮಲ್ಲ ಯುದ್ಧ, ಯಾವುದೇ ಆಯುಧ ಬಳಸದೆ ಕೈನಲ್ಲಿ ಕುಸ್ತಿ ಆಡೋದು ಅಥವಾ ಫೈಟ್ ಮಾಡೋದು. ಕರಾಟೆ ಈ ಥರ ಬ್ರೂಸ್ಲಿ ಅಂತೀವಲ್ಲ, ಕರಾಟೆ, ಬಾಕ್ಸರ್ ಈ ರೀತಿ ಎಲ್ಲ ಅದನ್ನು ಮಲ್ಲ ಯುದ್ಧ ಅಂತಾರೆ, ಕುಸ್ತಿ. ಆಮೇಲೆ ಕತ್ತಿ ಫೈಟಿಂಗು, ಗುರಾಣಿ, ಶೂಲ, ಗದೆ, ಜಲ ಯುದ್ಧ, ನೀರಿನಲ್ಲಿ ಯುದ್ಧ ಮಾಡ್ತಕ್ಕಂಥದ್ದು, ಫೈಟ್ ಮಾಡ್ತಕ್ಕಂಥದ್ದು, ಈ ರೀತಿಯೆಲ್ಲ ಇತ್ತು. ಅದರಲ್ಲಿ ದೃಷ್ಟಿ ಅಂದರೆ ಆ ವಿರೋಧಿಗಳು ಇಲ್ಲಿ ಒಬ್ಬ ಅಲ್ಲಿ ಒಬ್ಬ, ಆ ಕಡೆ ಈ ಕಡೆ ಅವರು ಕಣ್ಣುಗಳಲ್ಲೇ ನೋಡ್ತಾ ಇರ್ಬೇಕು, ಒಬ್ರನ್ನೊಬ್ಬರು ಮಿಟಕ್ಸ್ಬಾರ್ದು. ಅದರಲ್ಲಿ ಯಾರು ಸೋತೋಗ್ತಾರೆ, ಬೇಗನೆ ಕಣ್ಣು ಮಿಟಕ್ಸ್ಬಿಡ್ತಾರೆ, ಅವ್ರು ಸೋತೋದ್ರು ಅಂತ. ಯಾರು ಲೇಟಾಗಿ ಮಿಟಕ್ಸ್ತಾರೆ ಕಣ್ಣು, ಅವ್ರು ಗೆದ್ದರು ಅಂತ. ಆವಾಗ ಅವ್ರ ರಾಜ್ಯನ ಇವ್ರಿಗೆ ಕೊಡಬೇಕು, ಸೋತೋದ್ರು ಅಂತ. ಏನು ಪಂದ್ಯ ಕಟ್ಟಿರ್ತಾರೆ ಅದು ಕೊಡಬೇಕು. ಇದು ದೃಷ್ಟಿ ಯುದ್ಧ. ಆದರೆ ಮೆಸ್ಮರಿಸಮ್ ಅಂದರೆ ಇನ್ನೊಬ್ಬರನ್ನ ವಶ ಮಾಡ್ತಕ್ಕಂಥದ್ದು, ನಮ್ಮ ಕಣ್ಣುಗಳಿಂದ ಅವರಿಗೆ ಶಕ್ತಿಯನ್ನು ಬಿಟ್ಟು ವಶ ಮಾಡ್ಕೊಳ್ತಕ್ಕಂಥದ್ದು. ಅನಾದಿ ಕಾಲದಲ್ಲಿ ಮಂತ್ರವಾದಿಗಳೆಲ್ಲ ರಾಜಕುಮಾರರನ್ನು ಅಥವಾ ಸಾಮಾನ್ಯ ಹೆಣ್ಮಕ್ಳನ್ನು ಕಣ್ಣುಗಳಿಂದ ನೋಡಿ ವಶ ಮಾಡ್ಕೊಬಿಡ್ತಾಯಿದ್ರು. ಅವರಿಂದನೇ ಅವ್ರು ಹೊರಟೋಗ್ತಾಯಿದ್ರು. ಅವರು ಇವ್ರನ್ನ ಬಳಸ್ಕೊಳ್ತಾಯಿದ್ರು, ಎತ್ತಕ್ಕೋ, ಕೆಟ್ಟದಕ್ಕೆ ಒಳ್ಳೆಯದಕ್ಕೆ ಎಲ್ಲದಕ್ಕೆ ಬಳಸ್ಕೊಳ್ಳೋರು. ಆದರೆ ಇದು ನಮ್ಮ ದೇಶದಲ್ಲಿ ಬೋಧಿ ಧರ್ಮ ಅಂತ ಒಬ್ಬ, ಈಗ ಕಳಿಂಗ, ತಮಿಳುನಾಡು, ಪಾಂಡ್ಯರು, ಚೋಳರು ಇತ್ಯಾದಿಗಳೆಲ್ಲ ಇದ್ದರು, ನಿಮ್ಗೆ ಗೊತ್ತಿರೋ ವಿಚಾರ. ಹಾಗೆ ನಮ್ಮಲ್ಲಿ ಬೋಧಿ ಧರ್ಮ ಅನ್ನೋನು ಒಬ್ಬ ರಾಜ ಇದ್ದ. ಬೋಧಿ ಧರ್ಮ ರಾಜಕುಮಾರ, ಮದುವೆ ಆಗಿತ್ತು, ಒಂದು ಮಗು. 550-600 ವರ್ಷಗಳ ಹಿಂದೆ ಆತ
ಇಡೀ ಪ್ರಪಂಚಕ್ಕೆ ಈ ವಿದ್ಯೆನ ದಾರಿ ಎರಿಬೇಕು ಅಂತ ಮನಸ್ಸು ಮಾಡ್ದೆ. ಇನ್ನೂ ಹೆಚ್ಚಾಗಿ ಕಲಿಬೇಕು, ಹಾಗೆ ಇದನ್ನು ಪ್ರಪಂಚಕ್ಕೆ ದಾರಿ ಎರಿಬೇಕಂತ ಹೊರಟ. ತಪಸ್ಸಾಧನೆ, ಯೋಗ ಸಾಧನೆ ಮಾಡಬೇಕಂತ. ಆತನಿಗೆ ಕರಾಟೆ ಗೊತ್ತು, ಕತ್ತಿ ಫೈಟ್ ಗೊತ್ತು, ಗದೆ ಫೈಟ್ ಗೊತ್ತು, ದೃಷ್ಟಿ ಯುದ್ಧ ಗೊತ್ತು, ಮಲ್ಲ ಯುದ್ಧ ಗೊತ್ತು. ಇವೆಲ್ಲ ಗೊತ್ತಿದ್ರೂ ಕೂಡ ವೈದ್ಯಕೀಯವಾಗಿ ಆಯುರ್ವೇದಿಕ್ಕು ಔಷಧಿ ಇದೆಲ್ಲ ಗೊತ್ತಿತ್ತು. ಆತ ಏನು ಮಾಡ್ತಾನೆ, ಬೋಧಿ ಧರ್ಮ ಚೈನಾಗೆ ಹೋಗ್ತಾನೆ, ನೇಪಾಳು, ಟಿಬೆಟು ಆ ಕಡೆ ಎಲ್ಲ ಹೋಗ್ತಾನೆ. ಅಲ್ಲೆಲ್ಲ ತಪಸ್ಸಾಧನೆ ಮಾಡಿ ದೇಶಗಳ ವಿದೇಶಗಳಿಗೆ ಹೋಗಿ ತಪಸ್ಸಾಧನೆ ಮಾಡಿ ತನ್ನ ವಿದ್ಯೆಯನ್ನು ಎಲ್ಲರಿಗೂ ದಾರಿ ಇರ್ತಾನೆ 500-600 ವರ್ಷಗಳಿಂದ. ಆದರೆ ಅನಂತರ ಅಲ್ಲಿ ಆ ಚೈನಾದವ್ರು ಏನು ಮಾಡ್ತಾರೆ, ಮೋಸ ಮಾಡ್ತಾರೆ. ಯಾವ ರೀತಿ ಅಂದರೆ ಆತ ಮತ್ತೆ ಭಾರತಕ್ಕೆ ಬರದಂತೆ ಅವ್ರು ತಡೀತಾರೆ. ಇಲ್ಲಿಂದ ಹೋದ, ಎಲ್ಲರಿಗೂ ಜ್ಞಾನ ಕೊಟ್ಟ ಬೋಧಿ, ಆದರೆ ಅವರು ಸ್ವಾರ್ಥಿಗಳಾದರು. ಮತ್ತೆ ಈತ ಭಾರತಕ್ಕೆ ಹೋದರೆ ಈ ವಿದ್ಯೆ ಎಲ್ಲ ಭಾರತದಲ್ಲಿ ಪ್ರಚಾರ ಆಗುತ್ತೆ, ಈತ ಭಾರತಕ್ಕೆ ಹೋಗಬಾರ್ದು, ಹೋಗದಂತೆ ತಡಿಬೇಕು ಅಂತ ಅವರು ವಿಷ ಕೊಟ್ಟು ಸಾಯಿಸಿಬಿಡ್ತಾರೆ ಅಲ್ಲಿ ಈ ಬೋಧಿಯನ್ನು. ಅವರ ಶಿಷ್ಯರೇ, ಬೇರೆ ಇನ್ಯಾರೂ ಅಲ್ಲ. ಆ ರೀತಿ ಅವಿಶ್ವಾಸಿಗಳು ಈ ಚೈನಾದವರು, ಈ ಪಾಕಿಸ್ತಾನ, ಈ ಬೇರೆ ಬೇರೆ ದೇಶದವರು ಭಾಳ ಸ್ವಾರ್ಥಿಗಳಿರ್ತಾರೆ. ಯಾಕಂದರೆ ಅವರು ಜಿರಳೆ ತಿಂತಾರೆ, ಕಪ್ಪೆ ತಿಂತಾರೆ, ಸರ್ಪ ತಿಂತಾರೆ, ನಾಯಿ ತಿಂತಾರೆ, ಕತ್ತೆ ತಿಂತಾರೆ, ಕೋತಿ ತಿಂತಾರೆ, ಏನನ್ನೂ ಬಿಡಲ್ಲ, ಎಲ್ಲವನ್ನೂ ತಿಂತಾರೆ. ಕೀಟಗಳನ್ನು ಇನ್ನೊಂದು ಮತ್ತೊಂದು ಅಂತ ಇಂಥವೆಲ್ಲ ತಿಂತಾರೆ. ಅವರಿಗೆ ದಯಾ ದಾಕ್ಷಿಣ್ಯ ಇರಲ್ಲ. ಹಾಗೆ ಹಸುಗಳ ಹತ್ರ ಹಾಲು ಕುಡ್ದು, ಎಮ್ಮೆಗಳ ಹತ್ರ ಹಾಲು ಕುಡ್ದು ಅವು ಕೆಚ್ಚಲೇ ಕೊಯ್ದು ಬಿರಿಯಾನಿ ಮಾಡ್ಕೊಂಡು ತಿಂತಾರೆ, ಕಬಾಬ್ ಮಾಡ್ಕೊಂಡು ತಿಂತಾರೆ. ಅವಿಶ್ವಾಸಿಗಳು. ಅಂಥ ಪಾಪಿಗಳಿಗೆ ಹೋಗಿ ವಿದ್ಯೆ ಹೇಳ್ಕೊಟ್ರೆ ಆಗುತ್ತಾ? ನೀವೇ ಹೇಳಿ. ಬೋಧಿ ಇದು ಅರ್ಥ ಮಾಡ್ಕೋಬೇಕಿತ್ತು ಬೋಧಿ. ಆದರೆ ಬೋಧಿ ಧರ್ಮ ಎಲ್ಲರಿಗೂ ಹೋಗಿ ವಿದ್ಯೆ ಹೇಳ್ಕೊಟ್ಬಿಟ್ಟ. ಆತ ಮಾಡಿದ ಮೊದಲನೇ ತಪ್ಪದು. ಲಾಸ್ಟ್ಗೆ ಅವರು ಈ ಕಡೆ ಬರ್ದಂಗೆ ಮಾಡಿಬಿಟ್ರು, ಅದನ್ನ ವಿಷ ಕೊಟ್ಟು ಸಾಯಿಸಾಕಿದ್ರು. ಆದರೂ ಕೆಲವರು ಅವ್ರ ಅಭಿಮಾನಿಗಳು ಅಲ್ಲೇ ಸಮಾಧಿ ಮಾಡಿ ಇವತ್ತಿಗೂ ಅಲ್ಲಿ ಪೂಜೆ ಮಾಡ್ತಾರೆ, ಆತನನ್ನು ಆರಾಧಿಸ್ತಾರೆ. ಹಾಗೆ ಒಬ್ಬೊಬ್ಬ ಋಷಿಮುನಿ, ಒಬ್ಬೊಬ್ಬ ಸಿದ್ಧರು, ಒಬ್ಬೊಬ್ಬ ಸಂತರು, ಶರಣರು ಭಾರತದಲ್ಲಿ ಸನಾತನ ಧರ್ಮದಿಂದ ಈ ಮೆಸ್ಮರಿಸಮ್ ಇನ್ನೊಂದು ಮತ್ತೊಂದು ಎಲ್ಲ ವಿದ್ಯೆಗಳು ಇತ್ತಿಲ್ಲಿ. ಆದರೆ ಪರದೇಶದಿಂದ ಬರೋದು ಯುದ್ಧ ಮಾಡೋದು, ಪರದೇಶದಿಂದ ಬರೋದು ಯುದ್ಧ ಮಾಡೋದು. ಇಲ್ಲಿಂದ ಬಂಗಾರನೂ ದೋಸ್ತಾರೆ, ವಿಗ್ರಹಗಳು ದೋಸ್ತಾರೆ, ಹೆಣ್ಮಕ್ಳನ್ನು ದೋಸ್ತಾರೆ, ಗಂಡು ಮಕ್ಕಳನ್ನೂ ಬಿಡಲ್ಲ. ಅವ್ರನ್ನ ತಗೊಂಡಾಗ ಎಲ್ಲ ಜೀತಕ್ಕೆ ಹಾಕ್ಬಿಡ್ತಾರೆ, ಕೆಲಸಗಾರರು ಮಾಡ್ಕೊಬಿಡ್ತಾರೆ. ಲಾಸ್ಟ್ಗೆ ಗ್ರಂಥಗಳನ್ನು ದೋಸ್ತಾರೆ. ಇನ್ನು ಉಳಿದಿರೋ ಗ್ರಂಥಾಲಯಗಳಿಗೂ ಬೆಂಕಿ ಹಚ್ತಾರೆ. ತಕ್ಷಶಿಲೆಯಲ್ಲಿ ಯೂನಿವರ್ಸಿಟಿ ಕಾಲೇಜು ತಕ್ಷಶಿಲೆ ಲೈಬ್ರರಿಗೆ ಬೆಂಕಿ ಹಚ್ಚಿ 3 ತಿಂಗಳು ಉರಿತಂತೆ, ಹಗಲು ರಾತ್ರಿ. ಅಷ್ಟು ಪುಸ್ತಕಗಳಿತ್ತಂತೆ. ಚಾಣಕ್ಯರು ಅಷ್ಟು ಪುಸ್ತಕಗಳನ್ನು, ಅಷ್ಟು ಶಿಷ್ಯರನ್ನು, ಅಷ್ಟು ಒಂದು ತಂಡವನ್ನು ಅವರು ರೆಡಿ ಮಾಡಿದರು. ಅದನ್ನೆಲ್ಲ ಸರ್ವನಾಶ ಮಾಡಿಬಿಟ್ರು. ಅವನ್ಯಾರು ಗಜನಿ ಮೊಹಮ್ಮದ್ದು, ಅಂಥ ಮಹಮ್ಮದು, ಇಂಥ ಮಹಮ್ಮದು, ತೊಗಲಕ್ಕು, ಇವರು ಪಾಪಿಗಳು ಎಲ್ಲ ಸರ್ವನಾಶ ಮಾಡಿಬಿಟ್ರು. ಸಾಲದಿಗೆ ಚೈನಾದವರು ಇವರೆಲ್ಲ ದಾಳಿ ಮಾಡಿ ಮಾಡಿ ಇಲ್ಲಿನ ಜ್ಞಾನನ ಸುಟ್ಟು ಭಸ್ಮ ಮಾಡಿಬಿಟ್ರು. ಇಲ್ಲಿರೋ ವಿಜ್ಞಾನಿಗಳನ್ನು, ಪಂಡಿತರನ್ನು, ಸಂಶೋಧಕರನ್ನು ಗಲ್ಲಿಗೇರಿಸಿ ಸಾಯಿಸಾಕಿದ್ರು. ಕೈ ಕಾಲು ಕಾಸಿ ಕಣ್ಣು ಕಿತ್ತು ಹಾಳು ಮಾಡಿಬಿಟ್ರು. ಆದರೂ ನಮ್ಮ ಸನಾತನ ಧರ್ಮದಲ್ಲಿ ಅಲ್ಲೆಲ್ಲೇ ದೇವಸ್ಥಾನಗಳಲ್ಲಿ ಕಲ್ಲುಗಳ ಮೇಲೆ, ಬಂಡೆಗಳ ಮೇಲೆ ಕೆಲವು ತಾಳಪತ್ರಗಳಲ್ಲೂ ಕೆಲವೆಲ್ಲ ಅಲ್ಲೆಲ್ಲಿ ಬಚ್ಚಿಟ್ಟಿದ್ರು. ಅದರ ಆಧಾರದ ಮೇಲೆ ಅಲ್ಪ ಸ್ವಲ್ಪ ಉಳ್ಕೊಂತು. ಆದರೆ ಇವತ್ತು ಬರೀ ಬೋಕಸ್ ಗುರುಗಳು ಉಟ್ಕೊಬಿಟ್ಟಿದ್ದಾರೆ. ಯಾವನೋ ಹುಡುಗರು, ಸಣ್ಣ ಹುಡುಗರು 18 ವರ್ಷ ಆಗಾಕಿಲ್ಲ, 20 ವರ್ಷ ಆಗಾಕಿಲ್ಲ, ಆಧ್ಯಾತ್ಮದಲ್ಲಿ ಏನೂ ಗೊತ್ತಿಲ್ಲ. ಚೆನ್ನಾಗಿ ಕುಡಿತಾರೆ, ಚೆನ್ನಾಗಿ ತಿಂತಾರೆ, ಮಾಡಬಾರ್ದು ಮಾಡ್ತಾರೆ. ನೋಡಿದ್ರೆ ಆಧ್ಯಾತ್ಮಿಕ ಕ್ಲಾಸುಗಳು ಕೊಟ್ಬಿಡ್ತಾರೆ, ಆಧ್ಯಾತ್ಮಿಕ ಕ್ಲಾಸುಗಳು. ಅಪ್ಪ ಯೂಟ್ಯೂಬಲ್ಲಿ ಕೂತ್ಕೊಂಡು, ಸೋಷಿಯಲ್ ಮೀಡಿಯಾಗಳಲ್ಲಿ ಕೂತ್ಕೊಂಡು ಏನು ಉಪನ್ಯಾಸ ಕೊಡ್ತಾರೆ ಗೊತ್ತಾ ಇವರು? ಏನು ಬಿಡ್ತಾ ಇರೋದು. ಅಲ್ಯಾರೊಬ್ಬ ಗುರು ಏನು ಹೇಳಿದ್ದಾನೆ, ಇಲ್ಯಾರೊಬ್ಬ ಗುರುಗಳು ಏನು ಹೇಳಿದ್ದಾನೆ, ಅಲ್ಲೊಬ್ಬ ಇನ್ನೊಬ್ಬ ಏನು ಹೇಳಿದ್ದಾನೆ, ಅವೆಲ್ಲ ಸೇರಿಸ್ಕೊಬಿಟ್ಟು ಇವನೇ ಒಂದು ಕಪೋಲ ಕಲ್ಪಿತವಾಗಿ ಬಿಡೋದು. ಆ ರೀತಿ ಎಲ್ಲರೂ ಒಬ್ರೊಬ್ರು ನೋಡೋದು ಬಿಡ್ತಾ ಇರೋದು, ಒಬ್ಬೊಬ್ರು ನೋಡೋದು ಬಿಡ್ತಾ ಇರೋದು. ತಮ್ಮ ಕಪೋಲ ಕಲ್ಪಿತ ಕಥೆಗಳು ಬಿಡ್ತಾವ್ರು ಇವತ್ತು. ಇವ್ರು ನೋಡೋರಿಂಥವ್ರು ಗೊತ್ತಾ ಅವ್ರನ್ನ? ಅದು ಏನು ಲಕ್ಷಗಟ್ಟಲೆ ವ್ಯೂಸು, ಸಾವಿರಾರು ಗಟ್ಟಲೆ ಕಾಮೆಂಟ್ಸು, ಸಾವಿರಾರು ಲೈಕ್ಸು. ಲೋಕಲ್ಗೆ ಎಲ್ಲರೂ ಇಷ್ಟಪಡ್ತಾರೆ. ಸುಳ್ಳು ಹೇಳಿದ್ರೆ, ಮೋಸ ಮಾಡಿದ್ರೆ, ವಂಚನೆ ಮಾಡಿದ್ರೆ, ಕುತಂತ್ರ ಮಾತುಗಳು ಹೇಳಿದ್ರೆ ಅದನ್ನು ಎಲ್ಲರೂ ಇಷ್ಟಪಡ್ತಾರೆ. ಇಲ್ಲಿ ಒರಿಜಿನಾಲಿಟಿಗೆ ಯಾರಿಗೂ ಬೇಕಾಗಿಲ್ಲ, ಒರಿಜಿನಾಲಿಟಿ ಯಾರಿಗೂ ಬೇಕಾಗಿಲ್ಲ. ಅದು ಇಲ್ಲಿನ ಪರಿಸ್ಥಿತಿ ಇವತ್ತು. ಅದಕ್ಕೆ ಯಾರೂ ಉದ್ಧಾರ ಆಗಲ್ಲ. ಎಲ್ಲ ರೋಗಗಳು ಬರುತ್ತೆ, BP ಬರುತ್ತೆ, ಶುಗರ್ ಬರುತ್ತೆ, ಕಿಡ್ನಿ ಹೋಗುತ್ತೆ, ಕರಳು ಹೋಗುತ್ತೆ, ಹೃದಯ ಆಗುತ್ತೆ, ತಲೆ ಕೆಡುತ್ತೆ. ಬರೀ ದಾರಿದ್ರ್ಯ, ಸಾಲಗಳು, ಬಾಧೆಗಳು, ಅದು ಇದು. ಯಾಕೆ? ಅಲ್ಪಾಯುಷು, ಚಿಕ್ಕ ವಯಸ್ಸಲ್ಲೇ ಸತ್ತು ಹೋಗ್ತಾರೆ. ಬರೀ ದರಿದ್ರ.
ಯಾಕೆ? ಇದೇ ಕಾರಣ. ಒರಿಜಿನಾಲಿಟಿ ಯಾರಿಗೂ ಬೇಕಾಗಿಲ್ಲ, ಯಾರಿಗೂ ಒರಿಜಿನಾಲಿಟಿ ಬೇಕಾಗಿಲ್ಲ. ಎಲ್ಲ ಬಿಟ್ಟಿ ಭಾಗ್ಯ ಬಂದುಬಿಡ್ಬೇಕು, ಬಿಟ್ಟಿ ಭಾಗ್ಯ ಸಿಗ್ಬಿಡ್ಬೇಕು. ಆ ಥರ ಪರಿಸ್ಥಿತಿ. ಯಾರೂ ಕಷ್ಟಪಡಬಾರ್ದು ಬಿಟ್ಟಿ ಭಾಗ್ಯ. ಈಗ ಇವ್ರು ಹೇಳ್ತಾರಲ್ಲ, ಆಗೋಗ್ಬಿಡ್ತಾ ಈ ಕಡ್ಡಿ ತಗೊಂಡೋಗಿ ಇಕ್ಕೊಳ್ಳಿ, ಬೆಳಗ್ಗೆ ಒಳಗೆ ನಿಮ್ಮ ಸಾಲಗಳೆಲ್ಲ ಮಾಯ ಆಗಿಬಿಡುತ್ತೆ. ಈ ಮಂತ್ರ ಪಠನೆ ಮಾಡಿ ಬೆಳಗ್ಗೆ ರಾತ್ರಿ ಕಳೆದು ಬೆಳಗ್ಗೆ ಆಗೋಷ್ಟೊತ್ತಿಗೆ ನಿಮ್ಮ ಸಾಲಗಳೆಲ್ಲ ಕಳೆದೋಗ್ಬಿಡುತ್ತೆ, ಐಶ್ವರ್ಯವಂತರ ಆಗ್ಬಿಡ್ತೀರ ನೋಡ್ರಿ. ಈ ರಾತ್ರಿ ಆಗಿ ಬೆಳಗ್ಗೆ ಆಗೋಷ್ಟೊತ್ತಿಗೆ, ರಾತ್ರಿ ಕಳೆದು ಬೆಳಗಾಗೋಷ್ಟೊತ್ತಿಗೆ ಈ ಮಂತ್ರ ಹೇಳಿದ್ರೆ ಸಾಕು, ನೀವು ಬೆಳಗ್ಗೆ ನೋಡ್ರಿ ನೀವು ಶ್ರೀಮಂತರ ಆಗ್ಬಿಟ್ಟಿರ್ತೀರ. ನೋಡ್ರಿ ಆ ಟೈಟಲ್ ನೋಡಿಬಿಟ್ಟೆ ಇವರು ಬಿದ್ದೋಗಿರ್ತಾರೆ. ಅಲ್ಲ ಅಲ್ಲ ಹೇಳೋನ್ಗಂತೂ ಬುದ್ಧಿ ಇಲ್ಲ, ಕೇಳೋರ್ಗಾದ್ರೂ ಬುದ್ಧಿ ಬೇಡೇನ್ರಿ. ಅದಕ್ಕೆ ಈ ಪ್ರಪಂಚ ಹಂಗಿದೆ ಅಲ್ವಾ? ಏನು ಅನ್ಕೊಬಿಟ್ಟಿದ್ದಾರೆ ಸಿದ್ಧಿಗಳಾದರೆ. ಒಂದು ಸಣ್ಣ ಸಿದ್ಧಿ, ಒಂದು ಸಾಸಿವೆ ಕಾಳು ಸೃಷ್ಟಿ ಮಾಡಬೇಕಾದ್ರೂ ಕೂಡ ಎಷ್ಟು ಕಷ್ಟ. ಇವತ್ತಿಗೂ ವಿಜ್ಞಾನಿಗಳಿಂದ ಒಂದು ಸಾಸಿವೆ ಕಾಳು ಸೃಷ್ಟಿ ಮಾಡೋಕ್ಕಾಗಿಲ್ಲ, ಒಂದೇ ಒಂದು ಸಣ್ಣ ವಸ್ತು ಸೃಷ್ಟಿ ಮಾಡೋಕ್ಕಾಗಿಲ್ಲ ಇವತ್ತಿಗೂ ವಿಜ್ಞಾನಿಗಳಿಂದ. ನಾವು ಜ್ಞಾನಿಗಳು, ನಾವು ನಾಗರಿಕರು, ಹಂಗೆ ಹಿಂಗೆ ಹೇಳ್ಕೊತಾರಲ್ಲ, ಆಗಿದೆಯಾ? ಆಗೋದಿಲ್ಲ. ನೋಡ್ರಿ, ನಾನು ಇಷ್ಟೋ ಸಾಧಿಸಿದ್ದೀನಿ ಹಂಗಂತ ಪ್ರದರ್ಶನ ಮಾಡೋಕ್ಕೆ ಹೋಗಲ್ಲ. ಮೆಡಿಕಲಲ್ಲಿ ಬೇಕಾದ್ರೆ ರಿಪೋರ್ಟ್ಗಳು ಕೊಡ್ತೀನಿ, ಮಾಡಿ ತೋರಿಸ್ತೀನಿ. ಈಗ ಗೊತ್ತಾಯ್ತಾ? ಪ್ರದರ್ಶನ ಮಾಡ್ಕೊಳ್ಳೋಕೆ ಹೋಗಲ್ಲ. ಅದಕ್ಕೆ ಅನಾವಶ್ಯಕ ಅನಿವಾರ್ಯತೆ ಬಿದ್ದಾಗ ಅವೇ ತಾನಾಗಿ ಈಚೆ ಬರ್ತವೆ ನನ್ನಲ್ಲಿರೋ. ಈ ಜಗತ್ತಿಗೆ ಅವಶ್ಯಕತೆ ಬಿದ್ದಾಗ, ಅನಿವಾರ್ಯತೆ ಬಿದ್ದಾಗ ನನ್ನಲ್ಲಿರೋ ಹೊರಗಡೆ ಬರ್ತವೆ. ಈ ಫ್ರೆಂಚ್ ಬೇರೆ ದೇಶದವನು, ಮೆಸ್ಮರಿನ್, ಅವನು ಇದನ್ನು ಪ್ರಾಕ್ಟೀಸ್ ಮಾಡ್ದ. ಅವನ ಹೆಸರನ್ನೇ ಇಟ್ಟರು ಮೆಸ್ಮರಿಸಮ್ ಅಂತ, ಅವನ ಹೆಸರನ್ನೇ ಇಟ್ಟರು. ಆದರೆ ವಿದ್ಯೆ ಯಾರ್ದು? ನಮ್ಮ ದೇಶದ್ದು. ಕತ್ಕೊಂಡೋಗಿ ಅಲ್ಲೆಲ್ಲ ಅವರೇ ಮಾಡ್ಕೊಬಿಟ್ಟು ಮತ್ತೆ ನಮಗೆ ತೋರಿಸೋದು, ನಾವು ಕಲ್ತಿದ್ದೀವಿ, ನಾವು ಮಾಡಿದ್ದೀವಿ ಅಂತ. ನೋಡ್ರಿ, ನವಗ್ರಹ ದೇವತೆಗಳಿದಾವಂತ ನಮಗೆ ಸಾವಿರಾರು ವರ್ಷಗಳಿಂದ ಗೊತ್ತು. ಅವ್ರಿಗೆ ಬರೀ 100-150 ವರ್ಷಗಳಿಂದ ಅಷ್ಟೇ ಗೊತ್ತಿರೋದು ಬೇರೆಯವ್ರಿಗೆ. ನಮಗೆ ಸಾವಿರಾರು ವರ್ಷಗಳಿಂದ ಗೊತ್ತು ನವಗ್ರಹ ದೇವತೆಗಳು. ಪುರಾತನ ದೇವಾಲಯಗಳಲ್ಲೇ ಇದ್ದಾವೆ ನಮಗೆ. ಅದು ಹೆಂಗೆ ಗೊತ್ತಾಯ್ತು ನಮಗೆ? ನಮ್ಮ ಹತ್ರ ಯಾವುದೇ ಟೆಲಿಸ್ಕೋಪ್ ಇರಲಿಲ್ಲ ನೋಡೋಕ್ಕೆ. ಅವರೆಲ್ಲ 100-150 ವರ್ಷದಿಂದ ಟೆಲಿಸ್ಕೋಪ್ಗಳ ನೋಡಿ ಅಲ್ಲಿದೆ ಇಲ್ಲಿದೆ ಅಂದರು. ಅದು ನಮ್ಮದೆಲ್ಲ ತಿಳ್ಕೊಬಿಟ್ಟು ಅವ್ರು ನೋಡೋದು, ನಾವು ಕಂಡುಹಿಡಿದ್ವಿ ಅನ್ನೋದವ್ರು. ಅದನ್ನೇ ನಂಬ್ಕೊಂಡು ಇಲ್ಲಿನವರು ವಿಜ್ಞಾನಿಗಳ ಕಥೆನೇ ಹೇಳೋದು. ಅದೇ ನಮ್ಮ ದೇಶದ ವಿಜ್ಞಾನಿ ಬಗ್ಗೆ ಯಾರೂ ಮಾತಾಡಲ್ಲ, ಯಾರ್ಯಾರ್ದ ವಿಜ್ಞಾನಿಗಳದೇ ಹೇಳೋದು ಕತೆ. ಇದು ಕತೆ ಇವತ್ತು ಪರಿಸ್ಥಿತಿ. ಗೊತ್ತಾಯ್ತಾ? ಎಂಥ ದುರಾದೃಷ್ಟಕರ ಪರಿಸ್ಥಿತಿ ಅಂದರೆ, ಇಲ್ಲಿನ ವಿದ್ಯೆಗಳನ್ನು, ಇಲ್ಲಿನ ಜ್ಞಾನವನ್ನು ಇಲ್ಲಿರೋವರೇ ಅದನ್ನು ಅಸಹ್ಯವಾಗಿ, ಅಸಡ್ಡೆಯಿಂದ, ಅಸಭ್ಯತೆಯಿಂದ ನೋಡ್ತಾರೆ, ವರ್ತಿಸ್ತಾರೆ, ಬಹಳ ಕೇವಲವಾಗಿ ನೋಡ್ತಾರೆ, ಹಗುರವಾಗಿ ನೋಡ್ತಾರೆ. ಅವರು ಬೇರೆ ದೇಶದವ್ರು ಬುದ್ಧಿವಂತರು, ಇನ್ನೇನು ಮಾಡ್ತಾರೆ? ಇವ್ರು ದಡ್ರು ಅಂತ ಗೊತ್ತು ಇಲ್ಲಿರೋರು, ಎಲ್ಲ ದೋಚಿದ್ರು, ದಾಳಿ ಮಾಡಿದ್ರು, ಎತ್ಕಾಕೊಂಡು ಹೋದ್ರು ಎಲ್ಲ. ಅವರು ತಮ್ಮ ಹೆಸ್ರು ಹಾಕ್ಕೊಂಡ್ರು, ತಮ್ಮ ಅಕೌಂಟ್ಗೆ ಅಳವಡಿಸ್ಕೊಂಡ್ರು ಅವರು. ಆ ಪರಿಸ್ಥಿತಿ. ಅದಕ್ಕೆ ಎಚ್ಚೆತ್ಕೋಬೇಕು. ಹಿಂದೂ ಧರ್ಮ, ಸನಾತನ ಧರ್ಮ, ಇಲ್ಲಿನ ಗುರುಗಳು ಎಷ್ಟೋ ಕಷ್ಟಪಟ್ಟು ವಿದ್ಯೆ ಕೊಟ್ಟರು, ಜ್ಞಾನ ಕೊಟ್ಟರು, ಸಿದ್ಧಿಗಳು, ಶಕ್ತಿಗಳು, ಮಂತ್ರಶಕ್ತಿಗಳೆಲ್ಲವನ್ನೂ ಕೊಟ್ಟರು. ಆ ಪಾರ್ವತಿ ಪರಮೇಶ್ವರರು ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಕೊಟ್ಟರು. ಶಂಕರಾಚಾರ್ಯರು ನಾಗಾಸಾಧುಗಳನ್ನು ಒಂದು ಸೈನ್ಯವನ್ನು ರೆಡಿ ಮಾಡಿ ಧರ್ಮರಕ್ಷಣೆಗಾಗಿಟ್ರು. ಆದರೆ ಇವತ್ತು ಯಾರ್ಯಾರೋ ಜುಟ್ಟು ಬಿಟ್ಟವನ್ನೆಲ್ಲ ನಾಗಾಸಾಧನೆ, ಗಡ್ಡ ಬಿಟ್ಟವನ್ನೆಲ್ಲ ನಾಗಾಸಾಧನೆ, ಬರೀ ಜಪಮಾಲೆ ಹಾಕೊಬಿಟ್ಟು ಮೈ ಬೂದಿ ಬೆಳ್ಕೊಬಿಟ್ರೆ ಸಾಕು, ನಾನು ದೊಡ್ಡ ನಾಗಾಸಾಧು ಅಂತ ಹೇಳ್ಕೊತಾರೆ. ಒರ್ಜಿನಾಲಿಟಿ ಯಾರು ಗೊತ್ತಿಲ್ಲ. ಅಲ್ಲಿ ಬಂದು 26 ಜನ ಸಾಯಿಸಾಕಿದ್ರು ಟೆರರಿಸ್ಟ್ಗಳು. ಅಲ್ಲಿ ಕಾಪಾಡೋರು ಯಾರಿಲ್ಲ. ಸರ್ಕಾರ ಎಷ್ಟು ಬೇಜವಾಬ್ದಾರಿತನ, ಒಬ್ಬ ಸೆಕ್ಯೂರಿಟಿ ಇಲ್ವಂತಲ್ಲಿ. ಇಷ್ಟು ಸಾಕು ಎಕ್ಸಾಂಪಲ್, ಇನ್ನೇನು ಬೇಕು? ಹಾಗೆ ಏನು ಮಾಡೋಕ್ಕಾಗಲ್ಲ. ಓಕೆ ಅವರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಭಾಗ 2 ಇಲ್ಲಿ ಮುಗಿಸ್ತಾ ಇದ್ದೀನಿ. ಭಾಗ 1 ನೋಡಿಲ್ಲ ಅಂದ್ರೆ ನೋಡಿರಿ. ಹಾಗೆ ನಿಮ್ಮ ಮನೆಗಳಲ್ಲಿ ಕೂತು ಸಾಧನೆ ಮಾಡಿ. ಭಾಗ 1ರಲ್ಲಿ ನಾನು ಹೇಗೆ ಸಾಧನೆ ಮಾಡೋದು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಧ್ಯಾನ, ಜಪ, ತಪಸ್ಸು ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಮೆಸ್ಮರಿಸಮ್, ಬ್ರೈನ್ ಮ್ಯಾಪ್, ಪುನರ್ಜನ್ಮ, ವಶೀಕರಣ, ದೃಷ್ಟಿ ಯುದ್ಧ, ಮಲ್ಲ ಯುದ್ಧ, ಕರಾಟೆ, ಬೋಸ್ಲಿ, ಕುಸ್ತಿ, ಈ ಥರ ವಿದ್ಯೆಗಳು ಅನಾದಿ ಕಾಲದಿಂದ ನಮ್ಮ ದೇಶದಲ್ಲಿತ್ತು. ಅದರ ರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಧರ್ಮ ರಕ್ಷಣೆ ಅಂದರೆ ಇದೇನೆ, ಇನ್ನೇನೂ ಅಲ್ಲ. ನಮ್ಮ ಸಂಸ್ಕೃತಿ, ಸಂಸ್ಕಾರ ಇವೆಲ್ಲವನ್ನು ನಾವು ರಕ್ಷಣೆ ಮಾಡ್ಕೋಬೇಕು. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಭಕ್ತರೇ, ವೀಕ್ಷಕರೇ, ಮಿತ್ರರೇ, ಗೆಳೆಯರೇ, ಒಂದು ಲೈಕ್ ಮಾಡೋದು ಮರಿಬೇಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ.
ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಆಗ ಹಿಂದಿನ ಭಾಗಗಳು ತಪ್ಪದೆ ನೋಡಿ, ಮುಂದಿನ ಭಾಗಗಳು ನೋಡಿ. ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.